ಹೆಲೋ ಫ್ರೆಂಡ್ಸ್, ಇದೇನಪ್ಪ ಇದು ಜಮೀನುಗಳದ್ದು ಮತ್ತು ಹೊಲಗಳದ್ದು ಫೋಟೋ ತೋರಿಸ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ? ಎಸ್, ಏಕೆಂದರೆ ಇವತ್ತು ನಾನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಿದ್ದೀನಿ. ಆ ಇನ್ಫಾರ್ಮೇಷನ್ ನಿಮ್ಮ ಜಮೀನುಗಳಿಗೆ ಸಂಬಂಧಿಸಿದ್ದಾಗಿದೆ. ಆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ನಿಮ್ಮ ಜಮೀನಿಗೆ ಅಥವಾ ಪಹಣಿಗೆ ಸಂಬಂಧಿಸಿದಂತೆ ಸರ್ವೆ ಡಾಕ್ಯುಮೆಂಟ್ಸ್ಗಳನ್ನ ನಿಮ್ಮ ಮೊಬೈಲಲ್ಲೇ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಥವಾ ಸರ್ಟಿಫೈಡ್ ಕಾಪಿನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಓಪನ್ ಮಾಡಿ KLR ಲಾಗಿನ್ ಅಂತ ಸರ್ಚ್ ಮಾಡಿದರೆ ಈ ಥರ ಹಲವಾರು ಸರ್ವಿಸಸ್ ಓಪನ್ ಆಗುತ್ತೆ. ಅದರಲ್ಲಿ KLR ಲಾಗಿನ್ ಸರ್ವಿಸ್ 137 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಬಂದು ನೀವು ಆನ್ಲೈನ್ನಲ್ಲಿ ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗೆ ಅಪ್ಲೈ ಮಾಡ್ಬೋದು ಅಥವಾ ಚೆಕ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಲಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ನೀವು ಈ ಲಾಗಿನ್ನಲ್ಲಿ ಏನೆಲ್ಲ ಸರ್ವೆ ರೆಕಾರ್ಡ್ಸ್ ಸಿಗಬಹುದು ಅಂತ ಅಂದ್ಬಿಟ್ಟು ಲಿಸ್ಟ್ ಹಾಕಿದ್ದಾರೆ. ಟೋಟಲ್ ಆಗಿ 94 ಸರ್ವೆ ರೆಕಾರ್ಡ್ಸ್ದು ಲಿಸ್ಟ್ ಹಾಕಿದ್ದಾರೆ. ಬಟ್ ಇನ್ನೊಂದು ಇನ್ಫಾರ್ಮೇಷನ್, ಇಲ್ಲಿ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂಗೆ 94 ರೆಕಾರ್ಡ್ಸ್ ಸಿಗ್ತವೆ ಅಂತ ಅನ್ಕೋಬಾರ್ದು. ಯಾಕಂದರೆ ನಿಮ್ಮ ಸರ್ವೆ ನಂಬರ್ ಮೇಲೆ ಏನು ಟ್ರಾನ್ಸಾಕ್ಷನ್ಸ್ ಆಗಿರುತ್ತೋ ಅದ್ರ ಮೇಲೆ ಇಲ್ಲಿ ರೆಕಾರ್ಡ್ಸ್ ಅಪ್ಲೋಡ್ ಆಗಿರ್ತವೆ. ಇವಾಗ ಆನ್ಲೈನಲ್ಲಿ ಏನೆಲ್ಲ ರೆಕಾರ್ಡ್ಸಿಗೆ ನೀವು ಅರ್ಜಿ ಸಲ್ಲಿಸ್ಕೋಬಹುದು ಅಂತ ನೋಡಾಯಿತು. ಈಗ ರೈಟ್ ಸೈಡಿಗೆ ಬಂದರೆ ಹೇಗೆ ಲಾಗಿನ್ ಆಗೋದು ಅಂತ ಇದೆ. ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ, ಮೊಬೈಲ್ ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ಕ್ಯಾಪ್ಚಾ ಎಂಟರ್ ಮಾಡಬೇಕು. ಸೆಂಡ್ OTP ಅಂತ ಕೊಟ್ಟಮೇಲೆ OTP ಬರುತ್ತೆ. OTP ಎಂಟರ್ ಮಾಡಿ ಲಾಗಿನ್ ಆದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನ್ಯೂ ರಿಕ್ವೆಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ನಿಮ್ಮ ಜಿಲ್ಲೆ ಮತ್ತು ತಾಲೂಕು, ಹೋಬಳಿ, ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ನಿಮಗೆ ಎಕ್ಸಾಂಪಲ್ಗೋಸ್ಕರ ಹಾವೇರಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತಾಲೂಕು ರಾಣೆಬೆನ್ನೂರು, ಹೋಬಳಿ ಬಂದು ಮೆಡ್ಲೇರಿ ಹೋಬಳಿ, ವಿಲೇಜ್ ಹನುಮಾಪುರ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸರ್ವೆ ನಂಬರ್ ಬಂದು 114 ಅಂತ ಟೈಪ್ ಮಾಡ್ತಿದ್ದೀನಿ. ಸರ್ನಾಕ್ ಸ್ಟಾರ್ ಅಥವಾ ಆ ಬಾ ಅಂತ ಇರುತ್ತೆ. ಹಿಸ್ಸ ಗೊತ್ತಿದ್ರೆ ಮೆನ್ಷನ್ ಮಾಡಿ, ಇಲ್ಲ ಅಂತ ಅಂದರೆ ಸ್ಟಾರ್ ಅಂತ ಕೊಡಿ. ನೆಕ್ಸ್ಟ್ ಸರ್ಚ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ 361 ಎಂಟ್ರೀಸ್ ಇದೆ. ಇಲ್ಲಿ ಶೋ ಎಂಟ್ರೀಸ್ ಬಂದು ಒಂದು ಪೇಜಿಗೆ ಎಷ್ಟು ಎಂಟ್ರಿ ಶೋ ಆಗಬೇಕಂತ ಕೇಳುತ್ತೆ. ನೀವು 25, 50, 100ವರೆಗೂ ಕೊಡ್ಬೋದು. ನಾನಿಲ್ಲಿ 25 ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸೀರಿಯಲ್ ನಂಬರ್, ಸರ್ವೆ ನಂಬರ್ ಯಾವುದಂತ ತೋರಿಸುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ನೇಮ್, ಇಲ್ಲಿ ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಏನೆಲ್ಲ ಡಾಕ್ಯುಮೆಂಟ್ ಇದೆ ಅಂತ ಅಂದ್ಬಿಟ್ಟು ಡಾಕ್ಯುಮೆಂಟ್ ನೇಮ್ ಇದೆ. ಅದು ನೆಕ್ಸ್ಟ್ ಬಂದು ನಂಬರ್ ಆಫ್ ಪೇಜಸ್, ಎಷ್ಟು ಪೇಜಸ್ ಇದೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ನೀವು ಡಾಕ್ಯುಮೆಂಟ್ನ ಹೇಗೆ ವ್ಯೂ ಮಾಡಿ ಚೆಕ್ ಮಾಡ್ಕೋಬೋದಂತ ಇದೆ. ನೆಕ್ಸ್ಟ್ ಪೇ ಆ್ಯಂಡ್ ಪ್ರಿಂಟ್, ಅಂದರೆ ಸರ್ಟಿಫೈಡ್ ಕಾಪಿನ ಹೇಗೆ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೋಬೋದಂತ ಲಾಸ್ಟ್ ಕಾಲಮಲ್ಲಿ ತೋರಿಸಿದ್ದಾರೆ. ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ಒಂದು ರೆಕಾರ್ಡ್ಸ್ನ ನಿಮಗೆ ವ್ಯೂ ಮಾಡಿ ತೋರಿಸ್ತೀನಿ. ಇಲ್ಲಿ ಸೀರಿಯಲ್ ನಂಬರ್ 45 ಎ ದಫ್ತರ್ ದುರಸ್ತಿ ಪಕ್ಕಾ ಪುಸ್ತಕ ಅಂತ ಇದೆ. ಇಲ್ಲಿ ನೋಡ್ಬೋದು ಈ ಥರ ಡಾಕ್ಯುಮೆಂಟ್ ಓಪನ್ ಆಗುತ್ತೆ ನಿಮ್ಮ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಬಂದು ಬೇರೆ ರೆಕಾರ್ಡ್ಸ್ ಓಪನ್ ಮಾಡಿ ತೋರಿಸ್ತೀನಿ. ಸೀರಿಯಲ್ ನಂಬರ್ 120 ಕಾಯಂ ದರ ತಕ್ತೆ ಅಂತ ಇದೆ, ಅದನ್ನ ವ್ಯೂ ಮಾಡ್ತಾ ಇದ್ದೀನಿ. ಕಾಯಂ ದರ ತಕ್ತ ಅಂದರೆ KDT ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ಸರ್ವೆ ನಂಬರು ಮತ್ತು KDT ಪ್ರಕಾರ ಎಷ್ಟು ಎಕ್ಸ್ಟೆಂಟ್ ಇದೆ ಆ ಸರ್ವೆ ನಂಬರ್ದಂತ ತೋರಿಸಿದ್ದಾರೆ. ನಾನಿಲ್ಲಿ ನಿಮಗೆ ಮತ್ತೊಂದು ಎಕ್ಸಾಂಪಲ್ಗೋಸ್ಕರ ಬೇರೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಿದ್ದೀನಿ. ನಾನಿಲ್ಲಿ ತುಮಕೂರು ಡಿಸ್ಟಿಕ್ಕು, ತಾಲೂಕು ಕುಣಿಗಲ್ ತಾಲೂಕು, ಹೋಬಳಿ ಬಂದು ಕೊತ್ತಗೆರೆ ಹೋಬಳಿ, ವಿಲೇಜ್ ಹೊಸಳ್ಳಿ ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
ಸರ್ವೆ ನಂಬರ್ 15 ಅಂತ ಕೊಡ್ತಾ ಇದ್ದೀನಿ. ಸರ್ನಾಕ್ ಸ್ಟಾರ್. ಹಿಸ್ಸ ಅಥವಾ ಪೋಡ್ ಗೊತ್ತಿಲ್ಲ, ಅದರಿಂದ ಅದನ್ನು ಸ್ಟಾರ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸರ್ಚ್. ಇಲ್ಲಿ ನೋಡಬಹುದು ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ 19 ರೆಕಾರ್ಡ್ಸ್ ಅಪ್ಡೇಟ್ ಆಗಿದ್ದಾವೆ. ಇಲ್ಲಿ ಎಂಟ್ರೀಸ್ 25 ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ನೇಮಲ್ಲಿ ಒರಿಜಿನಲ್ ಟಿಪ್ಪಣ್ ಅಂತ ಇದೆ, ಒರಿಜಿನಲ್ ಪಕ್ಕಾ ಪುಸ್ತಕ ಅಂತ ಇದೆ. ನೆಕ್ಸ್ಟ್ ಹಿಸ್ಸ ಅಟ್ಲಾಸ್ ಅಂತ ಇದೆ. ನಾವು ಇದರಲ್ಲಿ ಒರಿಜಿನಲ್ ಟಿಪ್ಪಣ್ ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ. ನೋಡಿ ಈ ಥರ ಇದೆ ರೆಕಾರ್ಡು. ನೆಕ್ಸ್ಟ್ ಒರಿಜಿನಲ್ ಪಕ್ಕಾ ಬುಕ್ ಅಂತ ಇದೆ, ಅದನ್ನ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದು ಹಿಸ್ಸ ಅಟ್ಲಾಸ್ ಅಂತ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಅಪ್ಡೇಟ್ ಆಗಿದೆ. ಈ ವಿಡಿಯೋದಲ್ಲಿ ನೀವು ನಿಮ್ಮ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಯಾವ ರೆಕಾರ್ಡ್ಸ್ ಈ ಲಾಗಿನಲ್ಲಿ ಅವೈಲಬಲ್ ಇದ್ದಾವೆ ಮತ್ತು ಆ ಡಾಕ್ಯುಮೆಂಟ್ಸ್ನ ಹೇಗೆ ಚೆಕ್ ಮಾಡೋದು ಅಂತ ಅಂದ್ಬಿಟ್ಟು ತಿಳ್ಕೊಂಡ್ರಿ. ನೆಕ್ಸ್ಟ್ ನಿಮಗೆ ಬೇಕಾಗಿರುವಂತಹ ಸರ್ಟಿಫೈಡ್ ಅಥವಾ ದೃಢೀಕೃತ ಸರ್ವೆ ದಾಖಲೆಗಳನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಥವಾ ಪ್ರಿಂಟ್ ತಗೊಳ್ಬಹುದು ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ರೀತಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.